ಸುಬ್ಬಣ್ಣನಿಗೆ 50ನೇ ವರ್ಷದ ಆರ್ಥಿಕ ಶುಭಾಶಯಗಳು. ನಾನು ನೋಡಿದಂತೆ ಉಳಿದೆಲ್ಲ ಗುಣಗಳ ಜೊತೆಗೆ 2 ಗುಣ ತುಂಬ ಮೆಚ್ಚುಗೆಯಾದಂಥ ಗುಣ. ಒಂದು, ಈ ಎಂಜಾಯ್ ಲೈಫ್ ಎವರಿ ಮೂಮೆಂಟ್ ಈ ಲೀವ್, ಅದು ಬಹಳ ಮುಖ್ಯವಾಗಿ ಬೇಕಾಗಿತ್ತು. ಪ್ರತಿಯೊಂದು ಕ್ಷಣವನ್ನು ಅನುಭವಿಸಿ ಆತ ಬಿಡ್ತಾ ಇದ್ದಾರೆ. ಎರಡನೇದು, he has solution for every problem. You take him any problem, he will find a solution. Those two are very amazing skills. ಉಳಿದಂತೆ is a good organizer, good family man, good entertainer, good singer, ಒಳ್ಳೆ ಹ್ಯೂಮನ್ ಬೀಯಿಂಗ್. ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಅವನು ಹೀಗೆ ಕಾಲ ಬಾಳಲಿ. ಹಾಗೆ ಇದೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಇರ್ತಾನೆ. ನಿಜವಾಗ್ಲೂ ಸಿರಿ ಮೊಳಕೆಯಲ್ಲೇ ಬೆಳೀತಾಳೆ ಅವಳೇ. ವೆರಿ ವೆಲ್. ಸುಬಣ್ಣ ಮಾಡಿದ್ರೆ ಹೇಗಂತ ಹಾಗೆ ಚೆನ್ನಾಗಿ ಮಾಡಿದ್ದಾಳೆ. ಐ ವಿಶ್ ದ ಎಂಟೈರ್ ಫ್ಯಾಮಿಲಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದು ಆ್ಯಕ್ಚುಲಿ ನನಗೆ ಸರ್ಪ್ರೈಸು. ನನ್ನ ಭಾವ ಕೊಡ್ತಿರೋದು ನನಗೆ ಗೊತ್ತಿಲ್ಲ. ಅವರ ಮಗನ ಮದುವೆ 1.5 ವರ್ಷದಿಂದ ನಡೀತು. ಅದ್ರದ್ದು ಫೋಟೋ ಮಾಡ್ಕೊಂಬಂದು ಕೊಟ್ಟಿದ್ದಾರೆ. ಭಾಳ ಖುಷಿ ಆಯಿತು. ಅದಕ್ಕೆ ಈಗ ತೋರಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಶ್ರೀನಾಥ್ ಮತ್ತು ಜಾನಕಿ ಏನು. ಹೌದು, ಒಳ್ಳೆ ಐಡಿಯಾ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹತ್ರ ಇರಲಿಲ್ಲ ನೋಡ್ಕೊಂಡೆ ಅಂತ. ಹಲೋ, ನನ್ನ ಹೆಸರು ಮೋಹನ್ ಅಂತ. ಅದಕ್ಕೆ ಹೇಳಿದ್ದು ಫಸ್ಟ್ ಈ ದಿವಸದ ಒಂದು ಮನೆಯವರ ಬರ್ಡೇ ಏನಿದೆ ಇವತ್ತು, ಅವ್ರು ಕರೆದಿದ್ದು ಬಹಳ ಸರ್ಪ್ರೈಸಿಂಗ್ ನಮಗೆ. ಅವರು ಪ್ರತಿ ವರ್ಷ ನಾವು ಅವ್ರನ್ನ ವಿಶ್ ಮಾಡ್ತಾ ಇದ್ವಿ. ಈ ವರ್ಷ ವಿಶೇಷವಾಗಿ ಮಕ್ಕಳು ಬಂದು ಕರೆದು ನನಗಿಲ್ಲ, ಮಕ್ಕಳು ಬಂದು ಕಾರ್ಯಕ್ರಮ ಮಾಡಬೇಕಿದೆ. ಅಪ್ಪಗೆ 50 ವರ್ಷ ಆಗ್ತದೆ ಅಂತೇಳಿ ಮಾಡಿದ್ದಾರೆ. ಇದಕ್ಕೂ ಖುಷಿ ಆಗ್ತಾಯಿದೆ. ಈ ದಿನ ಸಾಕಷ್ಟು ಜನ ನಮ್ಮ ಫ್ರೆಂಡ್ಸು ಸುಮಾರು ಜನ ಬಂದಿದ್ದಾರೆ. ಏನಿಲ್ಲ, ಬರೀ ಫ್ರೆಂಡ್ಸೋದಕ್ಕೆ ಮಣಿಗಿರುವಂತಕ್ಕಂಥ ಈ ಒಂದು ಫ್ರೆಂಡ್ಸ್ ಸರ್ಕಲ್ ಏನಿದೆ ಅದು ಮುಂದೆ ಇದೇನಿಲ್ಲ. ಆದರೂ ಸಹ ಮಣಿಯವರ ಪರಿಚಯ ನಮಗೆ ಬಹಳ ಒಂದು 20 ವರ್ಷದ ಹಳೆ ಪರಿಚಯ. ಮೊದಲು ಪರಿಚಯ ಆದದ್ದು ನನಗೆ ನಾವು ಸಹ ಈ ಆಟೋಮೇಷನ್ನಲ್ಲಿದ್ದ ಆಫೀಸ್ ಆಟೋಮೇಷನ್ ಇದ್ದಾಗ ಮೊಬೈಲ್ ರಿಪೇರ್ ಮಾಡುವಂಥದ್ದು ಮೋಟ್ರೋಲಾದಲ್ಲಿ ಅವಾಗ ಬಂತು 2002ರಲ್ಲಿ. ಆಗ ಪ್ರಾರಂಭ ಆದಾಗ ಮಣಿಯವರು ಅವಾಗ ಎಂಟ್ರ್ ಆಗಿದ್ದರು. ಅವಾಗ ಮೊಬೈಲ್ನಲ್ಲಿ ಅವಾಗೆಲ್ಲ ಹೇಳ್ತಾ ಇದ್ದಿಲ್ಲ, ಮಣಿ ಅಂತ ಇದರಲ್ಲಿ ಶನಿದೇವ ದೇವಸ್ಥಾನದ ಹತ್ರ ಅವರು ಚೆನ್ನಾಗಿ ಮಾಡ್ತಾರೆ ಹಾಗೆ ಅಂತೇಳಿ ಅಂತ. ನಮಗೆ ಗೊತ್ತಿರಲಿಲ್ಲ. 2 ವರ್ಷ ಮಾಡಿ ಬಿಟ್ಬಿಟ್ವಿ ನಾವು. ಯಾಕೆಂದರೆ ನಮ್ಮದೇ ಲೈನಲ್ಲಿ ಬಿಜಿ ಆದ್ವಿ. ನಮ್ಮದೊಂದು ವಾಕ್ಮೆಟ್ ಗ್ರೂಪ್ ಅಂತ ಇದೆ, ಅಲ್ಲಿ ಅವರು ವರ್ಕ್ ಶುರುವಾದರು. ಅಲ್ಲಿ ಅವರ ಒಡನಾಟ ಚೆನ್ನಾಗಾಯಿತು. ಸಾಕಷ್ಟು ಫ್ರೆಂಡ್ಸು, ನಮ್ಮೊಂದು ಗ್ರೂಪ್ ಚೆನ್ನಾಗಿದೆ ಅವ್ರ ಜೊತೆ ಒಂದು ಮೂಮೆಂಟು. ಒಳ್ಳೆಯ ಮನುಷ್ಯ. ಹೇಳ್ತಾರೆ ನೋಡಿ, ನಾಯಿನ ಯಾರು ಪ್ರೀತಿ ಮಾಡ್ತಾರೆ ಅವರು ಬದುಕನ್ನು ಜನನ ಅಷ್ಟೇ ಚೆನ್ನಾಗಿ ಪ್ರೀತಿ ಮಾಡ್ತಾರೆ ಅಂತ ಹೇಳ್ತಾರೆ. ನೀವು ನೋಡಿ, ರಾಜೇಂದ್ರನಗರದಲ್ಲಿ ಹೊರಟೆ ದತ್ತಾತ್ರೇಯನ ಥರ ಹಿಂದ್ಗಡೆ ಒಂದು 10 ನಾಯಿ 15 ನಾಯಿ ಹೀಗೆ ಬರ್ತಾ ಇರುತ್ತೆ. ಅಷ್ಟು ಪ್ರೀತಿ ಮಾಡ್ತಾರೆ. ಆ ನಾಯಿಗೆ ಯಾರೂ ವಿಚಾರಿಸ್ಕೊಳ್ಳೋದಿಲ್ಲ. ಅದಕ್ಕೆ ಆಪ್ರೇಷನ್ ಮಾಡಿಸ್ಬೇಕಾ, ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ಬೇಕಾ, ಅದ್ರದ್ದು ಡೇ ಟು ಡೇ ವಿಚಾರಗಳು, ಅದ್ರ ಮಕ್ಕಳೆಷ್ಟು, ಮರಿ ಮಕ್ಕಳೆಷ್ಟು, ಮೊಮ್ಮಕ್ಕಳೆಷ್ಟು, ಅದೆಲ್ಲ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅವ್ರು ಹೇಳ್ತಾರೆ ಅದು ಅದ್ರ ಮಗಳು, ಅದು ಅದ್ರ ಮಗ, ಅದು ಸೋದರ ಮಾವ, ಅತ್ತೆ, ದೊಡ್ಡಪ್ಪ, ಬರೀ ಈ ಥರ ಹೇಳ್ತಾರೆ. ಅಂದರೆ ಆ ನಾಯಿ ಬಗ್ಗೆ ಇರ್ತಕ್ಕಂಥ ಕಾಳಜಿ ಅದೊಂದು ಸ್ಯಾಂಪಲ್ ಅಷ್ಟೇ. ಅವ್ರ ಬದುಕನ್ನು ಅಷ್ಟೇ ಚೆನ್ನಾಗಿ ಪ್ರೀತಿಸ್ತಾರೆ. ಸ್ನೇಹಿತರನ್ನ ಚೆನ್ನಾಗಿ ಅಷ್ಟೇ ರೀತಿ ಅಭಿಮಾನದಿಂದ ಕಾಣ್ತಾರೆ. ಪ್ರತಿಯೊಂದು ಕ್ಷಣನೂ ನಮ್ಮ ಶ್ರೀನಾಥ್ ಸರ್ ಹೇಳಿದ್ರು, ಅನುಭವಿಸ್ತಾರಲ್ಲ ಯಾವುದೂ ಅದು ಹೋಗಿ ಬಿಡೋದಿಲ್ಲ. ಸೊ ಹಾಗಾಗಿ ಪರ್ಫೆಕ್ಷನ್ ಅಂತ ಏನು ಹೇಳ್ತಾರೆ, ಪ್ರತಿ ವಿಚಾರದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಪರ್ಫೆಕ್ಷನ್ ಇದೆ. ಹಾಗಾಗಿ ಅಂಥ ಒಂದು ಒಳ್ಳೆಯ ಫ್ರೆಂಡು, ನನ್ನ ಸ್ನೇಹಿತನಾಗಿರೋದು ನನಗೆ ನಿಜವಾಗ್ಲೂ ಕೊಡುಗೆ ಅಂತ ನಾನು ಅನ್ಕೋತೀನಿ. ಅವರು ಇದೇ ರೀತಿ ಹಸನ್ಮುಖಿಯಾಗಿ 100 ಕಾಲ ಚೆನ್ನಾಗಿ ಬಾಳಲಿ. ಇದೇ ರೀತಿ ಸಾಕಷ್ಟು ಸ್ನೇಹಿತರಿಗೆ ಸ್ಫೂರ್ತಿಯಾಗಿರಲಿ. ಒಂದು ಫ್ರೆಂಡ್ಶಿಪ್ ಅನ್ನೋದನ್ನು ಹೇಗಿರಬೇಕು ಅನ್ನೋದು ಒಂದು ಮಾಡೆಲ್ ಆಗಿದ್ದಾರೆ. ಎಲ್ಲರೂ ಅದನ್ನು ಅನುಸರಿಸ್ಬಿಟ್ರೆ ಫ್ರೆಂಡ್ಶಿಪ್ ಜಾಸ್ತಿ ಆದಾಗ ಜೀವನ ಬಹಳ ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ. ಸೊ once again many happy returns of the day, Mani. Thank you.
ನಮ್ಮ ಮಾಸ್ಕ್ ಆಗ್ತವೆ ನಾವು ಒಂದು ಗ್ರೂಪ್ ಇತ್ತು ನಮ್ಮದು, ಒಂದು 18-19 ಜನದ್ದು ವಾಕ್ಮ್ಯಾನ್ಸ್ ಗ್ರೂಪ್ ಅಂತೇಳಿ. ಅದು ಭಾರಿ ಸುಂದರವಾಗಿತ್ತು, ತುಂಬ ಜನದ ಕಣ್ಣು ಬಿತ್ತು, ಹಾಗೆ ಅದು ಸದ್ಯದ ಮಟ್ಟಿಗೆ ಬ್ರೋಕ್ ಆಯಿತು. ನೆಕ್ಸ್ಟ್ ಇನ್ನೊಂದು ಹೊಸ ಒಂದು ವಾಕ್ಮ್ಯಾನ್ ಗ್ರೂಪ್ ಮಾಡಿದ್ದೀವಿ. ಅದರಲ್ಲಿ ಡಿಫರೆಂಟ್ ಜನಗಳಿದ್ದಾರೆ, 75ರಿಂದ 45 ತನಕ ಇದ್ದಾರೆ. ಅದರಲ್ಲಿ ಐ ಥಿಂಕ್ ಮಣಿ ಸೆಕೆಂಡ್ 50, ಅದ್ರ 45 ಯಾರು ಇದ್ದಾರೆ ಟೋಟಲ್. ಹಾಂ, ವೆಂಕಟ್, ಸಾರಿ. ಅದು ಹೇಗಿದೆ ಅಂತ ಹೇಳಿದ್ರೆ, ರಾಜೇಂದ್ರ ನಗರದಲ್ಲಿ 7 ಕ್ರಾಸ್ನಲ್ಲೂ ನಾವು ಓಡಾಡೋದು ಎಲ್ರಿಗೂ ಕಂಡು ಬಿದ್ದುಬಿಟ್ಟಿದೆ. ಸೊ ನಾವು ಬೆಳಗ್ಗೆ ಇದ್ದೆ, ಯಾಕಂದ್ರೆ ತುಂಬ ಆಕ್ಟಿವ್ ಆಗಿ ನಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ. ತುಂಬ ಜೋಕ್ಸ್ಗಳನ್ನು ಕಟ್ ಮಾಡ್ತೀವಿ, ತುಂಬ ಮಜವಾಗಿರ್ತದೆ. ರೀಸೆಂಟಾಗಿ ಒಂದು ಮಣಿ ಜೋಕ್ ಮಾಡಿದ್ರು, ಅದನ್ನು ಹೇಳ್ಬಿಡ್ತೇನೆ. ಅದು ಲೇಡೀಸ್ ಇದ್ದೀರಿ, ಅದನ್ನು ಹೇಳೋಕ್ಕೆ ತುಂಬ ಏನು ಮುಜುಗರ ಏನಿಲ್ಲ, ಚೆನ್ನಾಗಿದೆ. ಒಂದು ಹೆಂಡತಿ, ಒಂದು 50 ವರ್ಷದ ಹೆಂಡತಿಗೆ ಬೆಳಗ್ಗೆ ಗಂಡಂಗೆ ಹೇಳಿದ್ರು, ಮಿರಲ್ಲಿ ಎದ್ರಿ ಕೂತ್ಕೊಂಡು, ಏನ್ರಿ ಬರ್ರಿ ಇಲ್ಲಿ ಅಂತ. ಏನು ಸ್ವಲ್ಪ ಡೈವರ್ಸ್ ಕೊಡ್ತೀರಾ? ಇವನಿಗೆ ಖುಷಿ ಆಗ್ಬಿಡ್ತು. ಏನು ಇಷ್ಟು ಬೇಗ ನನಗೆ ದೇವರು ಕರುಣೆ ಕೊಟ್ಬಿಟ್ಟು ಡೈವರ್ಸ್ ಕೊಡ್ತೀರಾ ಅಂತೇಳಿ ಖುಷಿಲಿ ಹೋಗ್ತಾನೆ. ನೋಡಿದ್ರೆ ಅವಳು ಡೈ ಮಾಡ್ಕೊಂಡಿರ್ತಾಳೆ, ಕೆಳಗೆ ಡೈ ಬಿದ್ದಿರ್ತದೆ, ಬರ್ಸ್ಕೊಡ್ತಿಲ್ಲ ಅಂತೇಳಿ ನೀವು ಡೈರೆಕ್ಟ್ ಆಗಿ ಡೈವರ್ಸ್ ಇಲ್ಲ. ಅದಂಥ ಸಣ್ಣ ಸಣ್ಣ ಜೋಕ್ಗಳು ತುಂಬ ಚೆನ್ನಾಗಿ ಬರ್ತದೆ. ನಮ್ಮ ಡಾಕ್ಟರ್ 75 ವರ್ಷದವ್ರು 74 ವರ್ಷ ಅಂತ ಗೊತ್ತೇ ಇಲ್ಲ, ಆ ರೀತಿಯಲ್ಲಿ ನಮ್ಮನ್ನೆಲ್ಲ ತುಂಬ ನಿಲ್ಲಿಸ್ತಾರೆ. ತುಂಬ ಮಜವಾಗಿರ್ತದೆ ನಮ್ಮ ಗ್ರೂಪು. 70 ಅವ್ರ ಮನೆಯವ್ರು ಕರೆಕ್ಟ್ ಮಾಡಿದ್ರು, 74 76 ಆಯ್ತಂತೆ. ಅವರು ಸಹ ತುಂಬ ಚೆನ್ನಾಗಿ ನಮ್ಮಲ್ಲಿ ಗ್ರೂಪ್ನಲ್ಲಿದ್ದಾರೆ. ಇದೆಲ್ಲ ನಾ ಯಾಕೆ ಹೇಳ್ತಿದ್ದೀನಿ ಅಂದರೆ, ಪ್ರತಿಯೊಬ್ಬರಿಗೂ ಒಂದೊಂದು ಗ್ರೂಪ್ ಬೇಕು. ಬೆಳಗ್ಗೆ ಅಂತೂ ನೀವು ಏನು ಮಾಡ್ತಿರೋ ಗೊತ್ತಿಲ್ಲ, ಬೆಳಗ್ಗೆ ಅಂತೂ 6 ಗಂಟೆಯಿಂದ 7 ಗಂಟೆಗೆ ಒಂದು ವಾಕಿಂಗ್ ಗ್ರೂಪ್ ಅಂತ ಮಾಡ್ಕೊಳ್ಳಿ. ಯಾರು ಇಲ್ಲದೇ ಇದ್ದವರು ಬೆಳಗ್ಗೆ ಗ್ರೂಪ್ ಮಾಡಿ, ಅದೊಂದು ಮಜನೇ ಬೇರೆ ಇರ್ತದೆ. ಇಷ್ಟೆಲ್ಲ ಈಗ ನಾವು ಸೇರಿದ್ದೀವಲ್ಲ, ಅದರಲ್ಲಿ 50% ಜನ ಇಲ್ಲಿ ವಾಕಿಂಗ್ ಗ್ರೂಪ್ನವರ ಫ್ರೆಂಡ್ಗಳ ಮಣಿ. ಸೊ ಹಾಗಾಗಿ ಗ್ರೂಪ್ ಇದ್ರೆ ಎಲ್ಲರೂ ಎಂಜಾಯ್ ಮಾಡ್ಬೋದು, ಹಸನ್ಮುಖಿಗಳಾಗಿರ್ಬೋದು. ಸೊ ತುಂಬ ಜೋಕ್ಗಳು ನಮ್ಮಲ್ಲಿ ಎಕ್ಸ್ಚೇಂಜ್ ಮಾಡ್ಬೋದು ನಾವು. ಏನೇ ಮಣಿಗೆ 50ನೇ ವರ್ಷದ ಈ ಹುಟ್ಟುಹಬ್ಬಕ್ಕೆ ನಾನು ಆರ್ಥಿಕವಾಗಿ ಅಭಿನಂದನೆ ಹೇಳ್ತೇನೆ. ಇದನ್ನು 75ನೇ ವರ್ಷ ಹಾಗೆ 100 ವರ್ಷಕ್ಕೂ ನಮಗೆ ಕಲಿಯೋಂಗಾಗಲಿ ಅಂತ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಅಂಕಲ್ ಫಾರ್ ಯುವರ್ ಸಪೋರ್ಟಿಂಗ್ ವರ್ಡ್ಸ್. ಈಗ ಸಿರಿಯಿಂದ ಒಂದು ಸಣ್ಣ ಗಿಟಾರ್ ಪರ್ಫಾರ್ಮೆನ್ಸ್ ನಿಮಗೆಲ್ಲ ನಡೆಸಕ್ಕೆ. ಇದಕ್ಕೆ ಮುಂಚೆ ನಾನೊಂದು ವಿಚಾರ ತಿಳಿಸಕ್ಕೆ ಇಷ್ಟಪಡ್ತೀನಿ. ನನ್ನ ಮಗಳು ಎಲ್ಲೂ ಗಿಟಾರ್ ಕಲಿಯಕ್ಕೆ ಹೋಗಿಲ್ಲ. ಈಗ ಲಾಕ್ಡೌನ್ ಟೈಮಲ್ಲಿ ಯೂಟ್ಯೂಬ್ ನೋಡ್ಕೊಂಡು ಮನೇಲಿ ಗಿಟಾರ್ ಇದ್ದಿದ್ದು ಬಾರಿಸ್ತಾಳೆ. ತಪ್ಪಿಟ್ಟು ದಯಮಾಡಿ ಕ್ಷಮಿಸಿ, ಅವಳಿಗೆ ಯಾವುದೇ ಟೀಚರ್ಸ್ ಒಂದೇ ಒಂದು ಹಾಡು ಬಾರಿಸ್ತಾ ನಾನು ಹೇಳಿದ್ದೀನಿ. ಅದಕ್ಕೋಸ್ಕರ ಸುಮಾರಾಗಿ ಬಾರಿಸ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೇಳಿ ಹೇಳ್ಬೇಕು, ಜೊತೆಗೆ ಹಾಡು ಹೇಳ್ಕೊಂಡು ಬಾರಿಸಕ್ಕಿದ್ದೀನಿ. ಇಂಗ್ಲೀಷ್ ಹಾಡು ಈ ಹಾಡು ಬಂದು ಇಂಗ್ಲಿಷ್ ಸಾಂಗು, ಸ್ಟ್ಯಾಂಡ್ ಬೈ ಮೀ ಅಂತ 1980s ಇಂದು. ಬೆನ್ನಿ ಕಿಂಗ್. ನಾನು ಈ ಹಾಡಿಗೋಸ್ಕರನೇ ಗಿಟಾರ್ ಕಲ್ತಿರೋದು. ಸೊ ಇದನ್ನೇ ಹಾಕ್ತೀನಿ. When the night has come and the land is dark and the moon is the only light we'll see. No, I won't be afraid. No, I won't be afraid. Just as long as you stand by me. So darling, stand by me. Oh, stand by me. Oh, stand by me. Stand by me. If the sky that we look upon tumble and fall, or the mountains crumble to the sea,
by me. So darling, darling, stand by me. Oh, stand by me. Stand by me. Whenever you're in trouble, won't you stand by me? Oh, stand by me. Oh, stand by me. Stand by me. ಹಲೋ ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಓವಲವೇ ನೀನಲ್ಲಿ ಹುಡುಕಾಟ ನಿನಗಿನ್ನೆಲ್ಲಿ ನನ್ನ ಎದೆಯೊಳಗೆ ನೀಡಿದು ಜಡಮನದ ಮೌನ ಮುರಿದು ಬಿಸಿ ಉಸಿರನ್ನೇ ನೀ ಮುರಿದು ನಿಟ್ಟುಸಿರನ್ನು ನೀ ತೆಗೆದು ನನ್ನೊಮ್ಮೆ ಆವರಿಸು ಈ ಬೇಗೆ ನೀ ಹರಿಸು ಮನದಾಳದ ಉಲ್ಲಾಸನೇ ಕುಂತಲ್ಲು ನೀನೆ ನಿಂತಲ್ಲು ನೀನೆ ಎಲ್ಲೆಲ್ಲೂ ನೀನೆ ಸಖಿ ಕಣ್ಣಲ್ಲೂ ನೀನೆ ಕನಸಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಸಖಿ ನನ್ನ ನೆನ್ನೆಗಳು ನೀನೆ ನಾಳೆಗಳು ನೀನೆ ಎಂದೆಂದು ನೀನೆ ಸಖಿ ಆದರಿಸು ಮೈದುಂಬಿ ಜಸ್ಟ್ ಮಾತಲ್ಲಿ ನನ್ನೆಲ್ಲ ಕನಸನ್ನು ನಿನದೆಂದು ನೀ ತಿಳಿದಿದ್ದೆ ನೂರೆಂಟು ನೋವಲ್ಲು ನೀ ಬಂದು ಜೊತೆಯಿದ್ದೆ ಕಾರ್ಮೋಡ ಕವಿದ ಮನಕ್ಕೆ ಹೊಸ ಬೆಳಕು ತಂದು ಸುರಿದೆ ನಿನಗಾಗಿ ನಾನು ನನ್ನ ಬದುಕೆಲ್ಲ ಮುಡಿಪು ಎಂದೇ ಈಗೆಲ್ಲಿ ನೀ ಹೋದೆ ಕನಿಕರಿಸಿ ನೀ ಬಾರೆ ನಿರ್ಗೂಡಿನ ಉಸಿರು ನೀನೇ ಬಾನಲ್ಲು ನೀನೆ ಭುವಿಯಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ಸಖಿ ನೋವಲ್ಲು ನೀನೆ ನಗುವಲ್ಲು ನೀನೆ ಎಂದೆಂದು ನೀನೆ ಸಖಿ ನನ್ನ ನಿನ್ನೆಗಳು ನೀನೆ ನಾಳೆಗಳು ನೀನೆ ಎಂದೆಂದು ನೀನೆ ಸಖಿ ಆವರಿಸು ಮೈದುಂಬಿ ಜಸ್ಟ್ ಮಾತಲ್ಲಿ ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊಂದಿನ ತೇರು ಮೋಡದ ಮೇಲೆ ಚಿನ್ನದ ನೀರು ಚೆಲ್ಲುತ್ತ ಸಾಗಿದೆ ಹೊಂದಿನ ತೇರು
ಮಾಣಿಕ್ಯದಾರತಿ ಉಷದಂದಿಹಳು ಮಾಣಿಕ್ಯದಾರತಿ ಉಷದಂದಿಹಳು ತಾಮಸವೇಕಿಂದು ಸ್ವಾಮಿ ತೆರೆಯೋ ಬಾಗಿಲನು ಪೂಜಿಸಲೆಂದೇ ಒಲಿದರು ಚನ್ನ ಮುನಿದರು ಚನ್ನ ಸರಿ ಬಾಳಿಗೆ ಚನ್ನ ಒಲಿದರು ಚನ್ನ ಮುನಿದರು ಚನ್ನ ಸರಿ ಬಾಳಿಗೆ ಚನ್ನ ನಾರಿನ ಪಾದದ ದೊಡಾದರು ಚನ್ನ ನಾರಿನ ಪಾದದ ದೊಡಾದರು ಚನ್ನ ಸ್ವೀಕರಿಸು ನನ್ನ ಸ್ವಾಮಿ ತೆರೆಯೋ ಬಾಗಿಲನು ರಾಮ ದರ್ಶನ ಕೋರಿ ಕಾವಿಂದೆ ತೆರೆಯೋ ಬಾಗಿಲನು ರಾಮ ಪೂಜಿಸಲೆಂದೇ ಹೂಗಳ ತಂದೆ. ನಮ್ಮ ಚಿಕ್ಕಮ್ಮ ಹೇಳ್ಕೊಟ್ಟಿರೋ ಅವರು ಸಂಗೀತ ಮಾಸ್ಟರು. ಇಲ್ಲಿ ನೋಡಿ ನನ್ನನ್ನ ಎತ್ಕೊಂಡಿರೋದು ಅವರೇ, ಇವ ಚಿಕ್ಕಮ್ಮ ಅವರೇ. ಹಾ, ಅವ್ರ ಮಗ ಏನು ಅವನ ಹತ್ರ ನಾನು ರಿಕ್ವೆಸ್ಟ್ ಮಾಡೋ ಹಾಡು ಹೇಳ್ತಾ ಇದ್ದೆ. ಎಲ್ರಿಗೂ ನಮಸ್ಕಾರ. ಇಷ್ಟೋ ತನಕ ಎಲ್ಲರೂ ಮಾತಾಡ್ತಾ ಹೇಳ್ತಾ ಇದ್ರು ಸುಬ್ಬಣ್ಣಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಚಾರ ಇಲ್ಲ ಅಂತ ಹೇಳಿ. ಹಾಗೆ ನಾವು ಸುಮಾರು ಸಲ ಯಾವುದೇ ಕಾರ್ಯಕ್ರಮ ಕೊಡಬೇಕಾದ್ರೂ ನನಗೂ ಕೂಡ ಸುಮಾರು ಸಲ ಫಂಕ್ಷನ್ಗಳಲ್ಲಿ ಈ ತರ ಹಾಡಿದ್ರೆ ಚೆನ್ನಾಗಿರುತ್ತೆ, ಈ ತರ ಹಾಡುಗಳನ್ನ ಸೆಲೆಕ್ಟ್ ಮಾಡ್ಕೊ ಅಂತೆಲ್ಲ ಹೇಳ್ತಾ ಇದ್ದ. ಆದ್ರೆ ಇವತ್ತಿಗೆ ಅವನಿಗೆ ಹೇಗಿದ್ರು ಸಂಗೀತದ ವಿಚಾರದಲ್ಲಿ ಶಾರದೆ ನಾವು ಸಾಧನೆ ಮಾಡಿ ಹೇಗೆ ಒಲಿಸ್ಕೊಳ್ತೀವೋ ಅವನಿಗೆ ಜನ್ಮದತ್ತವಾಗಿ ಒಲಿದು ಬಿಟ್ಟಿದೆ. ಹಾಗಾಗಿ ಆ ಶಾರದಾ ಮಾತೆಯನ್ನ ನೆನಪಿಸ್ಕೊಳ್ತಕ್ಕಂಥ ಒಂದು ಗೀತೆಯನ್ನ ಪ್ರಸ್ತುತಪಡಿಸ್ತಾ ಇದ್ದೀನಿ ಅವನಿಗೋಸ್ಕರ. ಶೃಂಗೇರಿ ನಿಲಯೇ ಶೃಂಗೇರಿ ನಿಲಯೇ ಶಾರದೆ ತುಂಗಾ ತೀರ ವಿಹಾರಿಣಿ ವರದೆ ಶೃಂಗೇರಿ ನಿಲಯೇ ಶಾರದೆ ತುಂಗಾ ತೀರ ವಿಹಾರಿಣಿ ವರದೆ ಶೃಂಗೇರಿ ನಿಲಯೇ ಶಾರದೆ ಮಂಗಳಾಂಗಿ ಮಧುಕೈಟಭಮರ್ದಿನಿ ಮಂಗಳಾಂಗಿ ಮಧುಕೈಟಭಮರ್ದಿನಿ ಸಂಗೀತ ಪ್ರಿಯೆ ನಾರದ ಜನನಿ ಮಂಗಳಾಂಗಿ ಮಧುಕೈಟಭಮರ್ದಿನಿ ಸಂಗೀತ ಪ್ರಿಯೆ ನಾರದ ಜನನಿ ಶೃಂಗೇರಿ ನಿಲಯೇ ವೀಣಾ ಪುಸ್ತಕ ಮಾಲಾಧಾರಿಣಿ ದಾನವ ಕುಲ ಹಾರಿಣಿ ನಾರಾಯಣಿ ವೀಣಾ ಪುಸ್ತಕ ಮಾಲಾಧಾರಿಣಿ ದಾನವ ಕುಲ ಹಾರಿಣಿ ನಾರಾಯಣಿ ಭಾನುಕೋಟಿ ಸಮತೇಜ ಪ್ರಕಾಶಿನಿ
भानुकोटि समतेज प्रकाशिनी आनन्दामृत वर्षिणि वाणी भानुकोटि समतेज प्रकाशिनी आनन्दामृत वर्षिणि वाणी शृङ्गेरी निलये शारदे तुङ्गातीर विहारिणि वरदे शृङ्गेरी निलये शारदे अम्बा शारदे ಈಗ ನಮ್ಮ ರೇಣುವತ್ತೆ ಅವರಿಂದ ಒಂದು ಸಂಗೀತ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ದೇನು ವಾಟ್ಸಪ್ ಅಲ್ಲಿ ಫ್ಯಾಮಿಲಿ ಗ್ರೂಪ್ ಇದೆಯೋ ಎಲ್ಲದರಲ್ಲೂ ಇವನಿಗೆ ನನ್ನ ತಮ್ಮಂಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರಿ ಸುರಿಮಳೆ ನೋಡೋಕ್ಕೆ ಖುಷಿ ಆಗ್ತಿತ್ತು. ಒಂದು ಓದೋಣ ಅನಿಸ್ತು, ಅದಕ್ಕೆ ಹಿಡ್ಕೊಂಡು ಬಂದಿದ್ದೀನಿ. ನನ್ನ ಕಸಿನ್ ಹಾಕಿರೋದು. Always happy, lively, cheerful, smiling, ready to take up any challenges, leadership attitude, singer, organizer, what not ಅನ್ಕೊಂಡು ತುಂಬಾ ಚೆನ್ನಾಗಿ ಎಲ್ಲರೂ ಒಬ್ರಿಗಿಂತ ಒಬ್ರು ಹಾಕಿದ್ದಾರೆ. ನಮ್ಗೆ ಅಷ್ಟೆಲ್ಲ ಹೇಳಕ್ ಬರ್ತಿದ್ರು, ಓದೋಣ ಅನಿಸ್ತು. ಆ ಥರ ನನ್ನ ತಮ್ಮ ಇರೋದು ನಂಗೆ ತುಂಬಾ ಹೆಮ್ಮೆ. ಅವನ 50ನೇ ವರ್ಷದ ಹುಟ್ಟಿದಬ್ಬ ಒಳ್ಳೇದಾಗ್ಲಿ. ಇದೇ ಥರ 60, 70, 80 ಎಲ್ಲ ಚೆನ್ನಾಗಿ ಆಚರಣೆ ಆಗಲಿ. ಮಕ್ಕಳು ಚೆನ್ನಾಗಿ ಮಾಡ್ತಾ ಇದ್ದಾರೆ, ತುಂಬಾ ಖುಷಿ ಆಯ್ತು. ಒಂದು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಒಂದು ಹಿಂದಿ ಹಾಡು ಹೇಳೋಣ ಅಂತ ಹಳೆ ಹಾಡು. बोले रे पपी हरा बोले रे पपी हरा नीत धन बरसे नीत मन प्यासा नीत मन भरसे नीत मन प्यासा नीत मन तरसे बोले रे पपी हरा बोले रे पपी हरा बोले रे पपी हरा पलकों पर एक बूंद सजाए पलकों पर एक बूंद सजाए बैठी हूँ सावन ले जाए बैठी हूँ सावन ले जाए जाए पी के देश में बरसे जाए पी के देश में बरसे नीत मन प्यासा नीत मन तरसे बोले रे पपी हरा बोले रे पपी हरा बोले रे पपी हरा सावन जो संदेशा लाए सावन जो संदेशा लाए मेरे आँख से मोती पाए मेरे आँख से मोती पाए दान मिले बाबुल के घर से दान मिले बाबुल के घर से नीत मन प्यासा नीत
ಮತ್ತು ಕಿರಿಯರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡಿದ್ದು ಸಂತೋಷ ಆಯ್ತು. ಇಲ್ಲಿ ನಿಮ್ಮೆಲ್ಲರನ್ನು ನೋಡಿದ ಮೇಲೆ, ಈ ಕಾರ್ಯಕ್ರಮವನ್ನು ನೋಡಿದ ಮೇಲೆ ಎರಡು ಮಾತಾಡಲೇಬೇಕು ಅಂತ ಅನಿಸಿ ನಾನು ಎದ್ದು ಬಂದಿದ್ದೇನೆ. ಕಾರಣ ಅಂದರೆ ಸುಮಾರು 35 ವರ್ಷದಿಂದ ನಾವು ರಾಜೇಂದ್ರ ನಗರದಲ್ಲಿ ವಾಸಿಸ್ತಾ ಇದ್ದೇವೆ. ಇವರೇ ರೇಣುಕಾ ಅವರನ್ನ, ಮಣಿಯವರನ್ನ, ಮತ್ತು ಶ್ರೀನಾಥ್ ಅವರನ್ನ, ಮತ್ತು ಇನ್ನೊಬ್ಬರು ಸಿಸ್ಟರ್ ಇವರ ಅಕ್ಕ, ಇವರೆಲ್ಲರೂ, ಮತ್ತು ನಮ್ಮ ಚನ್ನಿ ಅವರು, ನಗರಸಭೆಯ ಅಧ್ಯಕ್ಷರಾಗಿದ್ದರು ಚನ್ನಿ ಅವರು, ಇವರೆಲ್ಲರೂ ಒಂದು ಗುಂಪಾಗಿ ಮಕ್ಕಳಾಗಿ ಅಲ್ಲಿ ನಮ್ಮ ಕಣ್ಣೆದೆಗೆ ಬೆಳೆದವರು. ನೂರಾರು ಕಾರ್ಯಕ್ರಮಗಳನ್ನ ಅಲ್ಲಿ ಆಯೋಜಿಸ್ತಾ ನನ್ನ ಹತ್ರ ಬಂದು, ನಾನು ಅವಾಗ ಸ್ವಲ್ಪ ದೊಡ್ಡವರು, ಇವ್ರಿಗಿಂತ ಅದಕ್ಕೆ ನನ್ನ ಹತ್ರ ಬಂದು ನನ್ನ ಸಲಹೆಗಳನ್ನು ಪಡೆದು ನನ್ನ ಸೂಚನೆಗಳನ್ನು ಪಡೆದುಕೊಂಡು ಅವರು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ರಾಜೇಂದ್ರ ನಗರದಲ್ಲಿ ನೆರವೇರಿಸ್ತಾ ಇದ್ರು. ನನಗೆ ಅದೆಷ್ಟು ಚೆನ್ನಾಗಿ ನೆನಪಿದೆ. ನನ್ನ ಕಣ್ಣೆದುರಿಗೆ ಬೆಳೆದು ಈಗ ಮಣಿಯವರು ನಾನಾ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಇಷ್ಟು ಜನಪ್ರಿಯರಾಗಿದ್ದಾರೆ. ರೇಣುಕಾ ಅವರು ಎಷ್ಟು ಚೆನ್ನಾಗಿ ಹಾಡುವುದನ್ನು ಇನ್ನೂ ಮರೆತಿಲ್ಲ, ಇನ್ನು ಚೆನ್ನಾಗಿ ಹಾಡ್ತಾನೇ ಇದ್ದಾರೆ. ಶ್ರೀನಾಥ್ ಅವರಂತೂ ದೊಡ್ಡ ಹೆಸರು ಮಾಡಿದ್ದಾರೆ. ಚೆನ್ನೈಯವರು ನಮ್ಮ ಕಾರ್ಯಕ್ರಮಕ್ಕೆ ಬಂದರು, ನಮ್ಮ ನಾಟ್ಯ ಶಾಲೆ ಕಾರ್ಯಕ್ರಮಕ್ಕೆ ಇತ್ತೀಚೆಗೆ ಬಂದಾಗ ನೆನೆಸ್ಕೊಂಡ್ರು. ಅದನ್ನೆಲ್ಲ ನಾವು ರಾಜೇಂದ್ರ ನಗರದ ಮಕ್ಕಳನ್ನು, ನಮ್ಮ ಮಕ್ಕಳನ್ನು ಸಹ ಕರ್ಕೊಂಡು ಆಕಾಶವಾಣಿಗೆ ಹೋಗಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದಂಥದ್ದು. ಅದೆಲ್ಲ ಸವಿನೆನಪು ಮತ್ತೊಂದು ಸಲ ನನ್ನ ಮನಸ್ಸಿಗೆ ಇವತ್ತು ಇವರ ಹಾಡನ್ನು ಕೇಳುತ್ತಾ, ಶ್ರೀನಾಥ್ ಅವರನ್ನು ನೋಡ್ತಾ, ಮಣಿಯವರನ್ನು ನೋಡ್ತಾ ನೆನಪಾಯಿತು. ಅದಕ್ಕಾಗಿ ನಿಮ್ಮ ಜೊತೆ ಮಕ್ಕಳು ನಮ್ಮ ಕಣ್ಣೆದುರಿಗೆ ಎಷ್ಟು ಚೆನ್ನಾಗಿ ಬೆಳಿಬಹುದು ಅಂತ ನಮ್ಮ ಕಣ್ಣೆದುರಿಗೆ ನೋಡಿ ಅವ್ರ ಮಕ್ಕಳು ಕೂಡ ಅದೇ ಮಾರ್ಗದರ್ಶನದಲ್ಲಿ ತಂದೆಯ ಮಕ್ಕಳ ಬರ್ತ್ಡೇಯನ್ನು ಸಂಭ್ರಮದಿಂದ ಆಚರಿಸೋದು ಯಾವ ದೊಡ್ಡದು ಅಲ್ಲ, ಅಥವಾ ತಂದೆ ತಾಯಿಗೆ 80 ವರ್ಷ ಆದಾಗ ಒಂದು ಸಹಸ್ರ ಚಂದ್ರ ದರ್ಶನ ಮಾಡೋದು ದೊಡ್ಡದಲ್ಲ. ಆದ್ರೆ ಜೀವನದಲ್ಲಿ ಅರ್ಧ ಶತಮಾನವನ್ನು ಕಳೆದಂತ ತಂದೆಯ ಬಗ್ಗೆ ಇಷ್ಟು ಗೌರವದಿಂದ, ಅದು ಮಗಳು, ಹೆಣ್ಣು ಮಕ್ಕಳು ನಮಗೆ ಯಾಕೆ ಬೇಕು ಅಂದ್ರೆ ಈ ಅಂತಃಕರಣ, ಈ ಪ್ರೀತಿಯನ್ನ ಇಟ್ಕೊಂಡಿರ್ತಾರೆ. ಸಹೋದರನು ಸಹಾಯ ಮಾಡಿದ ತಂಗಿ ಮಾಡ್ತಾ ಇರುವಾಗ ತುಂಬಾ ಪ್ರೀತಿಯಿಂದ, ಅಂತ ಒಳ್ಳೆಯ ಮಕ್ಕಳು ಈ ತರ ತಂದೆಯ ಒಂದು ಹುಟ್ಟಿದ ಹಬ್ಬವನ್ನು ಆಚರಿಸ್ತಾ ಇರೋದು, ಮತ್ತೆ ನಮ್ಮೆಲ್ಲ ಪ್ರೀತಿ ಪಾತ್ರರನ್ನ ಕರೆದಿರೋದು ನನಗೆ ಹೆಚ್ಚಿನ ಸಂತೋಷವನ್ನು ಕೊಡ್ತಿದೆ. ಮಣಿಯ ಬಗ್ಗೆ ಒಂದು ಆಕ್ಷೇಪ ಇದೆ, ದಿವಸ ನಮ್ಮ ಯಜಮಾನರನ್ನು ಕರ್ಕೊಂಡು ವಾಕ್ ಹೋಗ್ತಾರೆ, ತೊಂದರೆ ಇಲ್ಲ, ಹೋಗ್ಲಿ ಒಳ್ಳೇದೇ. ಇವ್ರು ಕರ್ಕೊಂಡು ಹೋಗ್ತಾರೆ, ಅವ್ರು ಕರ್ಕೊಂಡು ಹೋಗ್ತಾರೆ, ಶೆಣೆಯವ್ರು ಕರ್ಕೊಂಡು ಹೋಗ್ತಾರೆ, ನಮ್ಮ ಪದ್ಮನಾಭ ಕರ್ಕೊಂಡು ಹೋಗ್ತಾರೆ, ಒಟ್ಟು ಗುಂಪಾಗಿ ಹೋಗಿ ಸಂತೋಷ ಪಡ್ತಾರೆ, ಅದು ಪರವಾಗಿಲ್ಲ. ಅದು ನಮ್ಮೆಲ್ಲ ಹೆಂಗಸರನ್ನ ಬಿಟ್ಟು ಹಾಕಿ ಅವರೇ ಒಂದು ವಿಸ್ಪ ಅಂತ ಎಲ್ಲೋ ಹೋಗಿ ಮತ್ತೆ ಯಾರ ಹೆಂಡತಿನೂ ಕರ್ಕೊಂಡ್ ಬರ್ಬಾರ್ದು ಅಂತ ವಿಷಯ ಅವ್ರವ್ರ ಹೆಂಡತಿ ನಾನು ಹೇಳಿದಾಗ ಯಾರ ಹೆಂಡತಿನೂ ಕರ್ಕೊಂಡ್ ಅವ್ರು ಕೇಳಿದಾಗ ನನಗೆ ಹೇಳಿದ ಹಾಗೆ ನನ್ಗೆ ನೀವೇ ಹೊರಟಿದ್ದೀರಿ, ಯಾರ ಹೆಂಡತಿನೂ ಕರ್ಕೊಂಡ್ ಬರ್ಬಾರ್ದು ಅಂತ ಆಗಿದೆ. ಅದು ಹಾಗೆ ಬಿಟ್ಟು ಹೋಗ್ತಾರೆ, ದಯವಿಟ್ಟು ಹಾಗೆ ಮಾಡ್ದೇನೆ ಎಲ್ಲ ಕುಟುಂಬದವರ ಜೊತೆಗೆ ಹೋಗ್ಬೇಕು. ನಮಸ್ಕಾರ. ಧನ್ಯವಾದಗಳು ವಿಜಯ ಮೇಡಮ್. ನನ್ನ ಎರಡನೇ ಸೀನಿಯರ್ ವಾಕ್ಮೈಟ್ ಅಂದ್ರೆ ಅವರು 75 ವರ್ಷದ ಫ್ರೆಂಡು, ಸೀನಿಯರ್ ಫ್ರೆಂಡು ಪದ್ಮನಾಭ ಗೌಡ್ರು ಅಂತ, ಕಮಲಾ ನೆಹರು ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿದ್ದವರು. ಅವರು ಏನೋ ಎರಡು ಮಾತಾಡಬೇಕು ಅಂತ ಕೇಳ್ಕೊಂಡ್ರು. ಬಂಧುಗಳೇ, ಈಗಾಗಲೇ ಸಾಕಷ್ಟು ಸಮಯನೂ ಆಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ವಿಜಯ ಶ್ರೀಧರ್ ಅವರು ಒಂದು ಆಪಾದನೆಯನ್ನು ನಮ್ಮ ಮೇಲೆ ಮಾಡಿಬಿಟ್ಟು, ಒಂದು ಕಾಲದಲ್ಲಿ ನಾವು ಬಹಳ ಆಸಕ್ತಿಯಿಂದ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಕಾಲಿಲ್ಲ, ಸಾಹಿತ್ಯ ಇಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತಾರಲ್ಲ, ಏನ್ ಮಾಡೋಣ, ನಮಗೂ ಕಾಲಿಲ್ಲ, ಸಾಹಿತ್ಯ ಅದನ್ನು ಕರ್ಕೊಂಡು ಹೋಗಿರಿ. ಧನ್ಯವಾದಗಳು. ನಾನು ನಮಗಿಲ್ಲ, ವಯಸ್ಸಾದ ನೀವೇನೋ 50 ವರ್ಷ ತರೋಣ, ನಾನು ಶ್ರೀಧರು 72-75 ವಯಸ್ಸಿನವರು. 10 ಕೂಗ ಚಾಲ ಕೂಗಿದ್ರೆ 10 ಕಾಲ ನಿಮ್ಮನ್ನು ಕರ್ಕೊಂಡು ಹೋದ್ರೆ ನಿಮ್ಮನ್ನು ಹಿಡ್ಕೊಳ್ಳೋಣ. ಸಮಯ ಕೇಳ್ಬೇಕು ಮಾಸಿ ಹೇಳಿದ್ದು. ನಮಗೇನು ತುಂಬ ಸಂತೋಷ ಅಂದರೆ, ನಾನು ಅದು ಮಣಿಯಣ್ಣ ಅಂತ ಕರೆಯೋದು. ಇಡೀ ನಮ್ಮ ರಾಜೇಂದ್ರ ನಗರದಲ್ಲಿ ಎಲ್ಲರೂ ಅವರಿಗೆ ಸುಪರಿಚಿತರು. ಅವ್ರ ಭಾವ ನಗರದೇವರು ಅವ್ರಿಗಿಂತ ಮುಂಚೆ ಅವ್ರು ನನ್ನ ಫ್ರೆಂಡು ಎನ್ನುವಂಥದ್ದು. ಮಣಿಯವರ ಒಂದು ಗುಣ ಏನಂತ ಗುರುತಿಸ್ತೀನಿ, ಎಲ್ಲರ ಜೊತೆಗೂ ಮಿಂಗಲಾಗ್ತಾರೆ, ಎಲ್ಲರ ಜೊತೆಗೂ ಮಿಂಗಲಾಗ್ತಾರೆ. ಪರಮೇಶ್ವರ ಹೆಗಡೆ ಇಲ್ಲೇ ಇದ್ದಾರೆ, ಇವರು ಅವರು ಬಾರಿ ಜೋಡಿ. ಆಚಿಂದ ನಮ್ಮ ಶಣ ಇದ್ದಾರೆ, ಇವರಿಬ್ರು ಹುಡುಗಾಟಿಗೆ ಬುದ್ಧಿನೇ ಮಾತಾಡ್ತಿರ್ತಾರೆ. ನಾವು ವಯಸ್ಸಾದ ಕೇಳಕ್ಕೆ ನಮ್ಗೆ ಚಂದ, ಆದರೆ ಅವ್ರು ಕೇಳಿದ್ರೆ ಜೀವನಿಸ್ಲಿಕ್ಕೆ ನಮ್ಮ ಹತ್ರ ಆಗ್ತಾರೆ.
ಒಂದು ಸಮಾರಂಭ ಏರ್ಪಡಿಸಿದೆ. ಅವರ 50 ವರ್ಷ, ಇನ್ನೂ 100 ವರ್ಷ ಬದುಕಿ ನೀವು ನಿಮ್ಮ ಕುಟುಂಬ ಆರೋಗ್ಯವಂತರಾಗಿ ನಿಮ್ಮ ಕುಟುಂಬ ಇನ್ನೂ ಹೆಚ್ಚು ರೀತಿಯಲ್ಲಿ ಬೆಳೆಯಲಿ. ಭಗವಂತ ಎಲ್ಲ ರೀತಿಯಂತಹ ನಿಮ್ಮ ಹಾರೈಕೆಯನ್ನು ಈಡೇರಿಸಲಿ. ಜೊತೆಗೆ ಡಿ.ವಿ. ಗುಂಡಪ್ಪನವರು ಮಾತಾಡ್ತಾರೆ, ಆ ಮಾತು ಅವರು ಜೀರ್ಣಿಸ್ಕೊಂಡಿದ್ದಾರೆ. ಅವ್ರು ಹೇಳ್ತಾರೆ ಒಂದು ಕಡೆ, ಮನುಷ್ಯ ಹೇಗಿರ್ಬೇಕು ಅಂದ್ರೆ ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆ ನೋಡಿ, ಮಲ್ಲಿಗೆ ಹುಟ್ಟು ಬಂದರೆ ಮನೆಗೆ ಮಲ್ಲಿಗೆಯ ಕಲ್ಲಾಗು ಕಷ್ಟಗಳ ಮಳೆ ಸುರಿಯೆ ಏನೇ ಬಂದು ಕೂಡ ಅದನ್ನು ಎದುರಿಸಬೇಕು ಅಂತ. ಎಲ್ಲರೊಳಗೆ ಒಂದಾಗು ಎನ್ನುವಂಥ ಮಾತು, ಎಲ್ಲರೊಳಗೆ ಒಂದಾಗುವಂಥ ಅದು ನಮ್ಮ ಹುಡುಗಿರ್ಬೋದು, ವಯಸ್ಸಾದವರಿರ್ಬೋದು, ಅವರಿರ್ಬೋದು, ಎಲ್ಲರ ಜೊತೆ ಒಂದಾಗಿ ಬೆಳೆದು ಇಡೀ ನಮ್ಮ ರಾಜೇಂದ್ರನ ಒಂದು ಹೆಮ್ಮೆ ಆಗಿದ್ದಾರೆ. ಅವರಿಗೆ ಎಲ್ಲ ರೀತಿಯಾದಂತಹ ಆಯುಷು ಆರೋಗ್ಯ ಬರ್ರಿ ಅಂತ ಹಾರೈಸಿ ನಾನು ಬಯಸಬಾರದು. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ನನ್ನ ಮನಸ್ಸು ಹಾಡಿದ ತಿದ್ದುಲಿ ತಿದ್ದುಲಿ ನೀನೆ ನೋಡುತ್ತ ತಿದ್ದುಲಿ ತಿದ್ದುಲಿ. ನನ್ನ ಮನಸ್ಸು ಹಾಡಿದ ತಿದ್ದುಲಿ ತಿದ್ದುಲಿ ನಿನ್ನೆ ನೋಡುತ್ತ ತಿದ್ದುಲಿ ತಿದ್ದುಲಿ. ಹೆಸರಿಗೆ ಸೇರ್ಸು ಹೆಸರನ್ನ ನೋಟಿಯ ನನ್ನ ಮೀಟ್ರನ್ನ ಪಾರ್ಸಲ್ ಕಟ್ಟಿಂದ್ರನ್ನ ಬೇಗಂ ಕಾಣೆ ನಾನೇ ಸುಲ್ತಾನ.
ನೀವು ಡಾಕ್ಟರ್ ಒಂದು ಹಾಡು ಹೇಳ್ತೀನಿ, ನಿಮಗೆ ಇಷ್ಟ ಆಗುವಂತ ಒಂದು ಹಳೆ ಕನ್ನಡ ಹಾಡು ದಯವಿಟ್ಟು ಕೇಳಿ. ಊಟ ತಗೊಂಡಿದ್ದ ಊಟ ತಗೊಳ್ಳಿ. ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಸ್ನೇಹ ಸಂಬಂಧ ಎಲ್ಲಿಯದೋ ಅನುಬಂಧ. ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಕೇಳಿ ಸ್ನೇಹ ಸಂಬಂಧ ಎಲ್ಲಿಯದೋ ಅನುಬಂಧ. ತಾವರೆಯಲ್ಲೋ ಕಾಡಲು ಕಾತುರ ಕಾರಣವೇನು? ಚಂದಿರನೆಲ್ಲೋ ನೈದಿಲೆಯಲ್ಲೋ ನೋಡಲು ಅರಳುವ ಸಡಗರವೇನು? ಎಲ್ಲೇ ಇರಲಿ ಹೇಗೆ ಇರಲಿ ಕಾಣುವ ಆಸೆ ತಗೊಳ್ಳೇನು? ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಮಾಮರವೆಲ್ಲೋ ಕೋಗಿಲೆಯೆಲ್ಲೋ ಕೇಳಿ ಸ್ನೇಹ ಸಂಬಂಧ ಎಲ್ಲಿಯದೋ ಈ ಅನುಬಂಧ. ಚಿಕ್ಕಮ್ಮ ನಿಧಾನ ಆಗಿ ಊಟ ಹುಣ್ಣಿಮೆಯಲ್ಲಿ ತಣ್ಣನೆ ಗಾಳಿ ಬೀಸಲು ನಿಮ್ಮ ನೆನಪಾಗುವುದು. ದಿನರಾತ್ರಿಯಲ್ಲಿ ಏಕಾಂತದಲ್ಲಿ ಬೇಕೋ ಏನೋ ನೋವಾಗುವುದು. ಬಯಕೆಗೆ ಮಾಮರವೆಲ್ಲೋ ಕೋಗಿಲೆಯಲ್ಲೋ ಮಾಮರವೆಲ್ಲೋ ಕೋಗಿಲೆಯಲ್ಲೋ ಸ್ನೇಹ ಸಂಬಂಧ ಎಲ್ಲಿಯದೋ ಈ ಅನುಬಂಧ. ಸಂಬಂಧ ಎಲ್ಲಿಯದೋ ಈ ಅನುಬಂಧ. ಅರುಣ ಇನ್ನೊಂದು ಹಾಡು ಹೇಳೋ.
ಓಕೆ, ವರ್ಷ 50 ವರ್ಷ ಆಗಲ್ಲ ಹುಷಾರು. ದೇವಕಿ ಕಂದ ಮುಕುಂದ ದೇವಕಿ ಕಂದ ಮುಕುಂದ ನಂದ ದೇವಕಿ ಕಂದ ಮುಕುಂದ ನಂದ ದೇವಕಿ ಕಂದ ಮುಕುಂದ ನಿಗಮೋದ್ಧಾರ ನವನೀತ ಚೋರ ನಿಗಮೋದ್ಧಾರ ನವನೀತ ಚೋರ ಖಗಪತಿ ವಾಹನ ಜಗದೋದ್ಧಾರ ನಿಗಮೋದ್ಧಾರ ನವನೀತ ಚೋರ ಖಗಪತಿ ವಾಹನ ಜಗದೋದ್ಧಾರ ದೇವಕಿ ಕಂದ ಮುಕುಂದ ನಂದ ದೇವಕಿ ಕಂದ ಮುಕುಂದ ಸಂಸಮರ್ದನ ಕೌಸ್ತುಭಾಭರಣ ಪೂಜಿತ ಚರಣ ಮಕರ ಕುಂಡಲಧರ ಮೋಹನ ವೇಷ ರುಕ್ಮಿಣಿ ವಲ್ಲಭ ಪಾಂಡವ ಕೋಶ ಮಕರ ಕುಂಡಲಧರ ಮೋಹನ ವೇಷ ರುಕ್ಮಿಣಿ ವಲ್ಲಭ ಪಾಂಡವ ಕೋಶ ದೇವಕಿ ಕಂದ ಮುಕುಂದ ನಂದ ದೇವಕಿ ಕಂದ ಮುಕುಂದ ಮುಕುಂದ ಕಮ್ಮಿ ಮಾಡಿ ಅಣ್ಣ ಚೂರು. ಆಡೋ ವಯಸ್ಸು ನಮ್ಮ ಆಸೆ ತೀರಬೇಕು
ಕರ್ನಾಟ ಮಾಡೋ ವಯಸ್ಸು ನಮ್ಮ ರಸಮಯ ನಿಮಿಷದ ಆನಂದಮೈ ತುಂಬಿದೆ ಮರಳಿದ ಅನುಭವ ನಮಗೆ ಕಾದಿದೆ ಹಾಡಲು ನೀವು ಹಾಡಬೇಕು ತೂಗಾಡುತ್ತಾ ತಾಳ ಹಾಕಬೇಕು ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು ಹಾಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು ನಕ್ಕು ನಲಿಯಬೇಕು ಮೈಯ ಮರೆಯಬೇಕು ಸಂತೋಷದ ಈ ಸಮಯ ಸದಾ ಕಳೆಯಬೇಕು ಈ ಸಮಯಗಾರದಂತೆ ನೋಡಿ ನಗಬೇಕು ಅಲ್ಲಿ ಸೈಡಲ್ಲಿದೆ ಸಂತೋಷದ ಈ ಸಮಯ ಸದಾ ಕಳೆಯಬೇಕು ಈ ಸಮಯಗಾರದಂತೆ ನೋಡಿ ಮುಟ್ಟಿನ ನಗುವಲಿ ಎಂದೆಂದು ತೇಲಾಡುವ ಚಿನ್ನದ ಹೃದಯವ ಹಿಂದೆ ದೋಚುವ ಹಾಡಲು ನೀವು ಹಾಡಬೇಕು ತುಂಗಾಡುತ್ತಾ ತಾಳ ಹಾಕಬೇಕು ಎಲ್ಲರೂ ಒಂದಾಗುತ್ತಾ ನಕ್ಕು ನಲಿಯಬೇಕು ಹಾಡುತ್ತಾ ಕುಣಿದಾಡುತ್ತಾ ಮೈಯ ಮರೆಯಬೇಕು ನಕ್ಕು ನಲಿಯಬೇಕು ಮೈಯ ಮರೆಯಬೇಕು. ಥ್ಯಾಂಕ್ ಯು ವೆರಿ ಮಚ್. ಸರ್ ಸಂತೋಷ ಆಯ್ತು ಸರ್ ಭಾಳ. ಆಯ್ತು. ಒಂದು ಫೋಟೋ ತೆಗಿಯೋ.